ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದ್ರೆ ಒಂದು ಸ್ಟಾಕ್ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡ್ಬೇಕು ಅನ್ನೋದು ನಾವು ಟೆಕ್ನಿಕಲಿ ಅನಲೈಸ್ ಮಾಡಿ ಒಂದು ಡೆಸಿಷನ್ ತಗೊಂತೀವಿ. ಅದರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್, ಮತ್ತೆ ಸಪೋರ್ಟ್ ರೆಸಿಸ್ಟೆನ್ಸ್, ಮತ್ತೆ ಟೂಲ್ಸ್ ಅಂಡ್ ಇಂಡಿಕೇಟರ್ಸ್. ಸೊ ಬೇಸಿಕ್ ಲೆವೆಲ್ ಅಲ್ಲಿ ನಮ್ಗೆ ಈ ಮೂರು ಕವರ್ ಆಗುತ್ತೆ. ಈ ವಿಡಿಯೋದಲ್ಲಿ ಫಸ್ಟ್ ಈ ಕ್ಯಾಂಡಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಯಾಂಡಲ್ ಅಂದ್ರೆ ಏನು, ಸ್ಟಿಕ್ ಪ್ಯಾಟರ್ನ್ ಅಂದ್ರೆ ಏನು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಇದಕ್ಕೆ ನಾವು ಈ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಟೆಕ್ನಿಕಲ್ ಅನಲೈಸ್ ಮಾಡ್ಬೇಕಾದ್ರೆ ಈ ಟ್ರೇಡಿಂಗ್ ವ್ಯೂ ಅನ್ನೋದು ಯೂಸ್ ಮಾಡ್ತೀವಿ. ಇದರಲ್ಲಿ ಈಚ್ ಸ್ಟಾಕ್ದು ಅದು ಯಾವಾಗಿಂದ ಸ್ಟಾಕ್ ಮಾರ್ಕೆಟ್ ಬಂದಿರುತ್ತೋ ಅವಾಗಿಂದ ಪ್ರೈಸ್ ಯಾವ ತರ ಮೂವ್ ಆಗಿದೆ ಅಂತ ತೋರಿಸುತ್ತೆ ನಮ್ಗೆ. ಇಲ್ಲಿರೋ ಬಾರ್ಸ್ ನ ಕ್ಯಾಂಡಲ್ ಅಥವಾ ಬಾರ್ಸ್ ಅಂತ ಹೇಳ್ತೀವಿ. ನೋಡಿ, ಇದು ಒಂದು ಕ್ಯಾಂಡಲ್, ಇದು ಒಂದು ಕ್ಯಾಂಡಲ್. ಈ ರೀತಿ ಕ್ಯಾಂಡಲ್ ನಮ್ಗೆ ಒಂದು ಕ್ಯಾಂಡಲ್ ಏನ್ ಹೇಳುತ್ತೆ ಅಂದ್ರೆ ಪ್ರೈಸ್ ಮೂವ್ಮೆಂಟ್ ಹೇಳುತ್ತೆ. ನಿಮ್ಗೆ ರೈಟ್ ಸೈಡ್ ಪ್ರೈಸ್ ಸ್ಕೇಲ್ ಇರುತ್ತೆ ನೋಡಿ, 0 ಇಂದ ಇನ್ಫಿನಿಟಿ ವರೆಗೂ ಇರುತ್ತೆ ಇದು. ಈ ರೀತಿ ಈ ಕ್ಯಾಂಡಲ್ ಮೇಲೆ ಹೋಗ್ತಾ ಇರೋದಂದ್ರೆ ಈ ಪರ್ಟಿಕ್ಯುಲರ್ ಸ್ಟಾಕ್ದು ಶೇರ್ ಪ್ರೈಸ್ ಅನ್ನೋದು ಮೇಲೆ ಹೋಗ್ತಾ ಇದೆ ಅಂತ. ಈಗ ನಾನು ಎಕ್ಸಾಂಪಲ್ಗೆ ಬಜಾಜ್ ಫಿನಾನ್ಸ್ ತಗೊಂಡಿದ್ದೀನಿ. ಸೊ ಈ ಕ್ಯಾಂಡಲ್ಸ್ ಮೇಲೆ ಹೋಗ್ತಾ ಅಂದ್ರೆ ಮೀನಿಂಗ್ ಏನು, ಪ್ರೈಸ್ ಅನ್ನೋದು ಬಜಾಜ್ ಫಿನಾನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಕ್ಯಾಂಡಲ್ ಬೀಳ್ತಾ ಇದೆ ಅಂತಂದ್ರೆ ಪ್ರೈಸ್ ಅನ್ನೋದು ಬಜಾಜ್ ಫಿನಾನ್ಸ್ ಬೀಳ್ತಾ ಇದೆ ಅಂತ. ಸೊ ನಾರ್ಮಲಿ ಕ್ಯಾಂಡಲ್ ಅನ್ನೋದು ಈ ರೀತಿ ಇರುತ್ತೆ. ಸೊ ಇದರಲ್ಲಿ ಬಾಕ್ಸ್ ತರ ಇರೋದನ್ನ ಬಾಡಿ ಅಂತ ಹೇಳ್ತೀವಿ, ಬಾಡಿ ಆಫ್ ದಿ ಕ್ಯಾಂಡಲ್. ಕೆಳಗಡೆ ಒಂದು ಲೈನ್ ಇರುತ್ತೆ, ಮೇಲ್ಗಡೆ ಒಂದು ಲೈನ್ ಇರುತ್ತೆ. ಈ ಕೆಳಗಡೆ ಇರೋ ಲೈನ್ ನ ಲೋಯರ್ ವಿಕ್ ಅಂತ ಹೇಳ್ತೀವಿ, ಲೋಯರ್ ವಿಕ್ ಅಥವಾ ಶಾಡೋ ಅಂತ ಹೇಳ್ತೀವಿ. ಮೇಲ್ಗಡೆ ಇರೋ ಲೈನ್ ನ ಅಪ್ಪರ್ ವಿಕ್ ಅಂತ ಹೇಳ್ತೀವಿ, ಅಪ್ಪರ್ ವಿಕ್ ಅಥವಾ ಅಪ್ಪರ್ ಶಾಡೋ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿದ್ರೆ ಕ್ಯಾಂಡಲ್ಸ್ ನಮ್ಗೆ 2 ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಇದಾವೆ ನೋಡಿ. ಒಂದು ಗ್ರೀನ್ ಕ್ಯಾಂಡಲ್, ಇನ್ನೊಂದು ರೆಡ್ ಕ್ಯಾಂಡಲ್. ಗ್ರೀನ್ ಕ್ಯಾಂಡಲ್ ಅಂದ್ರೆ ಏನು, ರೆಡ್ ಕ್ಯಾಂಡಲ್ ಅಂದ್ರೆ ಏನು, ಗ್ರೀನ್ ಕ್ಯಾಂಡಲ್ ಯಾವಾಗ ಫಾರ್ಮ್ ಆಗುತ್ತೆ, ರೆಡ್ ಕ್ಯಾಂಡಲ್ ಯಾವಾಗ ಫಾರ್ಮ್ ಆಗುತ್ತೆ ನೋಡೋಣ. ಈಚ್ ಕ್ಯಾಂಡಲ್ ಅಲ್ಲಿ ನಮ್ಗೆ 4 ವ್ಯಾಲ್ಯೂಸ್ ಇರ್ತವೆ. ನೋಡಿ, ನಾನು ಡೈಲಿ ಟೈಮ್ ಫ್ರೇಮ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕರ್ಸರ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕೆಳಗಡೆ ನೋಡಿ ಡೇಟ್ ಚೇಂಜ್ ಆಗ್ತಾ ಇರುತ್ತೆ. ಲೆಟ್ಸ್ ಸೇ ಒಂದು ಪರ್ಟಿಕ್ಯುಲರ್ ಡೇಟ್ದು. ಇಲ್ಲಿ ಮೇಲ್ಗಡೆ ಒಂದು 4 ವ್ಯಾಲ್ಯೂಸ್ ಇರ್ತವೆ ನೋಡಿ, OHLC ಅಂತ. ಜೂಮ್ ಮಾಡ್ತೀನಿ. ಸೊ ಈಚ್ ಕ್ಯಾಂಡಲ್ಗೆ ನೋಡಿ ಕ್ಯಾಂಡಲ್ ಚೇಂಜ್ ಮಾಡ್ತಿದ್ರೆ 4 ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ 4 ವ್ಯಾಲ್ಯೂಸ್ ಏನಂತಂದ್ರೆ ಡಿಸ್ಕಸ್ ಮಾಡೋಣ. OHLC. O ಅಂದ್ರೆ ಓಪನ್ ಪ್ರೈಸ್, O ಅಂದ್ರೆ ಓಪನ್ ಪ್ರೈಸ್, H ಅಂದ್ರೆ ಹೈ ಪ್ರೈಸ್, L ಅಂದ್ರೆ ಲೋ ಪ್ರೈಸ್, C ಅಂದ್ರೆ ಕ್ಲೋಸಿಂಗ್ ಪ್ರೈಸ್ ಅಂತ. ಏನು ಈ OHLC ಅಂತಂದ್ರೆ ಇಲ್ಲಿ ನೋಡಿ, ಒಂದು ಕ್ಯಾಂಡಲ್ ಅನ್ನೋದು ಮೂವ್ ಆಗ್ತಾ ಇರುತ್ತಲ್ವಾ. ಇಲ್ಲಿ ನಾನು ಡೈಲಿ ಟೈಮ್ ಫ್ರೇಮ್ ಸೆಟ್ ಮಾಡ್ಕೊಂಡಿದ್ದೀನಿ. ಈಚ್ ಡೇಗೆ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಅಂದ್ರೆ ಲೆಟ್ಸ್ ಸೇ ಮಾರ್ಕೆಟ್ ಅನ್ನೋದು 9:15 ಓಪನ್ ಆಗುತ್ತೆ, 3:30ಗೆ ಕ್ಲೋಸ್ ಆಗುತ್ತೆ. 9:15 AM ಗೆ ಓಪನ್ ಆಗಿ 3:30 PM ಗೆ ಕ್ಲೋಸ್ ಆಗುತ್ತೆ. ಫಸ್ಟ್ ಟ್ರೇಡ್ 9:15 ಓಪನ್ ಆಗ್ಬೇಕಾದ್ರೆ ಮಾರ್ಕೆಟ್ ಒಂದು ಸ್ಟಾಕ್ ಅಥವಾ ಒಂದು ಇಂಡೆಕ್ಸ್ ಯಾವ ಪ್ರೈಸ್ ಅಲ್ಲಿ ಟ್ರೇಡ್ ಆಗಿರುತ್ತೋ ಅದನ್ನ ಓಪನಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೈ ಪ್ರೈಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ನಮ್ಗೆ ಯಾವ ರೀತಿ ಒಂದು ಮಂತ್ ಅಲ್ಲಿ ಒಂದು ಟೊಮೊಟೊ ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೋ ಫಸ್ಟ್ ಡೇ ಇಂದ ಲಾಸ್ಟ್ ಡೇ ವರೆಗೂ, ಅದೇ ರೀತಿ ಶೇರ್ ಪ್ರೈಸ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಡೇ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಹೆಂಗೆ, ಬೇಸ್ಡ್ ಆನ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಹೈ ಪ್ರೈಸ್ ಯಾವ್ದು ಪ್ರೈಸ್ ಅಲ್ಲಿ ಆಗಿರುತ್ತೋ ಟ್ರೇಡ್, ಅದನ್ನ ಹೈ ಪ್ರೈಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೋ ಪ್ರೈಸ್ ಬಂದು ಲೋಯೆಸ್ಟ್ ಟ್ರೇಡ್ ಯಾವ್ದು ಪ್ರೈಸ್ ಅಲ್ಲಿ ಆಗಿರುತ್ತೋ ಅದನ್ನ ಲೋ ಪ್ರೈಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲೋಸಿಂಗ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆಗ್ಬೇಕಾದ್ರೆ ಯಾವ್ದು ಪ್ರೈಸ್ ಅಲ್ಲಿ ಆಗಿರುತ್ತೋ ಅದನ್ನ ಕ್ಲೋಸಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಮ್ಗೆ ಈಚ್ ಕ್ಯಾಂಡಲ್ಗೆ 4 ವ್ಯಾಲ್ಯೂಸ್ ಇರ್ತವೆ. ಈಗ ರೆಡ್ ಕ್ಯಾಂಡಲ್ ಯಾವಾಗ ಫಾರ್ಮ್ ಆಗುತ್ತೆ, ಗ್ರೀನ್ ಕ್ಯಾಂಡಲ್ ಯಾವಾಗ ಫಾರ್ಮ್ ಆಗುತ್ತೆ ನೋಡೋಣ. ಸೊ ಇಲ್ಲಿ ಫಸ್ಟ್ ಗ್ರೀನ್ ಕ್ಯಾಂಡಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಗ್ರೀನ್ ಕ್ಯಾಂಡಲ್ ಅಥವಾ ಬುಲ್ಲಿಶ್ ಕ್ಯಾಂಡಲ್ ಅಂತ ಹೇಳ್ತೀವಿ, ರೆಡ್ ಕ್ಯಾಂಡಲ್ ಅಥವಾ ಬೇರಿಶ್ ಕ್ಯಾಂಡಲ್ ಅಂತ ಹೇಳ್ತೀವಿ. ಸೊ ಗ್ರೀನ್ ಕ್ಯಾಂಡಲ್ ಯಾವಾಗ ಫಾರ್ಮ್ ಆಗುತ್ತೆ ಅಂತಂದ್ರೆ ಪ್ರೈಸ್ ಅನ್ನೋದು ಲೋ ಪ್ರೈಸ್ ಓಪನ್ ಆಗಿ ಹೈ ಪ್ರೈಸ್ ಕ್ಲೋಸ್ ಆದ್ರೆ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಲೆಟ್ಸ್ ಸೇ ಇಲ್ಲಿ ಓಪನ್ ಆಗಿದೆ ತಿಳ್ಕೊಳ್ಳಿ, ಎಷ್ಟು ಒಂದು 125ಗೆ ಓಪನ್ ಆಗಿದೆ. ಲೋಯೆಸ್ಟ್ ಬಂದು ಒಂದು 120 ವರೆಗೂ ಬಂದಿದೆ ಲೋ ಪ್ರೈಸ್. ನೆಕ್ಸ್ಟ್ ಹೈ ಪ್ರೈಸ್ ಬಂದು ಒಂದು 137 ವರೆಗೂ ಹೋಗಿದೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ಲೋಸ್ ಆಗ್ಬೇಕಾದ್ರೆ ಮಾರ್ಕೆಟ್ 3:30 ಕ್ಲೋಸ್ ಆಗ್ಬೇಕಾದ್ರೆ ಇದನ್ನ ಕ್ಲೋಸಿಂಗ್ ಅಂತ ಹೇಳ್ತೀವಿ. ಗ್ರೀನ್ ಕ್ಯಾಂಡಲ್ಗೆ ಕ್ಲೋಸಿಂಗ್ ಬಂದು ಒಂದು 1:30ಗೆ ಆಗಿದೆ ಅಂತ ತಿಳ್ಕೊಳ್ಳಿ, ಅವಾಗ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಇಲ್ಲೇನಾಗಿದೆ ನೋಡಿ, 125 ರೂಪೀಸ್ ಓಪನ್ ಆಗಿದೆ, ಕೆಳಗಡೆನು ಬಂದಿದೆ, ಮೇಲ್ಗಡೆನು ಹೋಗಿದೆ. ಬಟ್ ಕ್ಲೋಸ್ ಆಗ್ಬೇಕಾದ್ರೆ ಓಪನಿಂಗ್ ಪ್ರೈಸ್ ಇಂದ ಹೈ ಪ್ರೈಸ್ ಕ್ಲೋಸ್ ಆಗಿದೆ.
ಅವಾಗ ಕಲರ್ ಆಫ್ ದಿ ಕ್ಯಾನ್ ವಿಲ್ ಬಿ ಗ್ರೀನ್. ಇದನ್ನ ಬುಲ್ಲಿಶ್ ಕ್ಯಾನ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲೋ ಪ್ರೈಸ್ ಓಪನ್ ಆಗಿ ಹೈ ಪ್ರೈಸ್ ಕ್ಲೋಸ್ ಆದ್ರೆ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಅದೇ ರೀತಿ ರೆಡ್ ಕ್ಯಾಂಡಲ್ ಅಥವಾ ಬೇರಿಶ್ ಕ್ಯಾಂಡಲ್ ಇದು ಹೆಂಗಿರುತ್ತೆ ಅಂತಂದ್ರೆ ಹೈ ಪ್ರೈಸ್ ಓಪನ್ ಆಗಿರುತ್ತೆ, ಬೆಳಗ್ಗೆ ಹೈ ಪ್ರೈಸ್ ಓಪನ್ ಆಗಿರುತ್ತೆ, ಕೆಳಗೆ ಕ್ಲೋಸ್ ಆಗ್ಬೇಕಂದ್ರೆ ಲೋ ಪ್ರೈಸ್ಗೆ ಕ್ಲೋಸ್ ಆಗಿರುತ್ತೆ. ಅವಾಗ ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ಅದನ್ನ ಬೇರಿಶ್ ಕ್ಯಾಂಡಲ್ ಅಂತ ಹೇಳ್ತೀವಿ. ಲೆಟ್ಸ್ ಇದು ಲೋಯೆಸ್ಟ್ ಬಂದು ಓಪನಿಂಗ್ ಬಂದು 470 ಓಪನ್ ಆಗಿದೆ ತಿಳ್ಕೊಳ್ಳಿ, ಹೈಯೆಸ್ಟ್ ಒಂದು 490 ವರೆಗೂ ಹೋಗಿದೆ. ನೆಕ್ಸ್ಟ್ ಲೋಯೆಸ್ಟ್ ಬಂದು ಒಂದು 420 ವರೆಗೂ ಬಂದಿದೆ, ಕ್ಲೋಸ್ ಆಗ್ಬೇಕಾದ್ರೆ 430 ಹತ್ರ ಕ್ಲೋಸ್ ಆಗಿದೆ ಅಂತ ತಿಳ್ಕೊಳ್ಳಿ. ನೋಡಿ, ಹೈ ಪ್ರೈಸ್ ಓಪನ್ ಆಗಿದೆ, ಲೋ ಪ್ರೈಸ್ ಕ್ಲೋಸ್ ಆಗಿದೆ. ಸೊ ಕಲರ್ ಆಫ್ ದಿ ಕ್ಯಾನ್ ವಿಲ್ ಬಿ ರೆಡ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸಿ ನೋಡಿ. ನಾನು ಈ ಕ್ಯಾನ್ ಮೇಲೆ ಕರ್ಸರ್ ಪ್ಲೇಸ್ ಮಾಡಿದ್ದೀನಿ, ಇದ್ರ ವ್ಯಾಲ್ಯೂಸ್ ನೋಡೋಣ. ಸೊ ಈ ಕ್ಯಾನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಪನಿಂಗ್ ಬರೋ ಎಷ್ಟಿದೆ ನೋಡಿ, 915 ಇದೆ. ಹೈಯೆಸ್ಟ್ 948 ವರೆಗೂ ಹೋಗಿದೆ, ಲೋಯೆಸ್ಟ್ ಬಂದು 912 ವರೆಗೂ ಬಂದಿದೆ. ಕ್ಲೋಸಿಂಗ್ ಎಲ್ಲ ಆಗಿದೆ ನೋಡಿ 934. ಓಪನಿಂಗ್ ಪ್ರೈಸ್ ಕ್ಲೋಸಿಂಗ್ ಪ್ರೈಸ್ ನೋಡಿ, ಲೋ ಪ್ರೈಸ್ ಓಪನ್ ಆಗಿದೆ, ಓಪನಿಂಗ್ ಪ್ರೈಸ್ ಹೈ ಪ್ರೈಸ್ ಕ್ಲೋಸ್ ಆಗಿದೆ, ಅದಕ್ಕೆ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅದೇ ರೀತಿ ಒಂದು ರೆಡ್ ಕ್ಯಾಂಡಲ್ ತಗೊಂಡೋಣ ಎಕ್ಸಾಂಪಲ್. ಸೊ ಇಲ್ಲಿ ರೆಡ್ ಕ್ಯಾಂಡಲ್ ಇದೆ ನೋಡಿ, ಈ ಕ್ಯಾಂಡಲ್ ತಗೊಂಡೋಣ. ಈ ಕ್ಯಾಂಡಲ್ ವ್ಯಾಲ್ಯೂಸ್ ಚೆಕ್ ಮಾಡೋಣ. ಎಷ್ಟು ಪ್ರೈಸ್ ಓಪನ್ ಆಗಿದೆ, 909 ಓಪನ್ ಆಗಿದೆ. ಕ್ಲೋಸಿಂಗ್ ಎಷ್ಟಾಗಿದೆ, 880. ನೋಡಿ ಡಿಫರೆನ್ಸ್. ಹೈ ಪ್ರೈಸ್ ಓಪನ್ ಆಗಿ ಲೋ ಪ್ರೈಸ್ ಕ್ಲೋಸ್ ಆದ್ರೆ ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ಇದನ್ನ ಬೇರಿಶ್ ಕ್ಯಾಂಡಲ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಮ್ಗೆ ಒಂದು ಕ್ಯಾಂಡಲ್ ಪ್ರೈಸ್ ಮೂವ್ಮೆಂಟ್ ಹೇಳುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಅಲ್ಲಿ ಪ್ರೈಸ್ ಮೂವ್ಮೆಂಟ್ ಅನ್ನೋದು ಹೇಳುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಒಂದು ಸ್ಟಾಕ್ ಅಥವಾ ಒಂದು ಇಂಡೆಕ್ಸ್ ನ ಟೆಕ್ನಿಕಲಿ ಅನಲೈಸ್ ಮಾಡ್ಬೇಕಾದ್ರೆ ನಾವು ಈ ಟ್ರೇಡಿಂಗ್ ವ್ಯೂ ಅನ್ನೋ ವೆಬ್ಸೈಟ್ ನ ಯೂಸ್ ಮಾಡ್ತೀವಿ, tradingview.com. ಸೊ ಈ ವೆಬ್ಸೈಟ್ ಯಾವ ತರ ಓಪನ್ ಮಾಡ್ಬೇಕು, ಯಾವ ತರ ಯೂಸ್ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ. ಫಸ್ಟ್ ನಾನು ಗೂಗಲ್ ಓಪನ್ ಮಾಡ್ತೀನಿ. ಗೂಗಲ್ ಓಪನ್ ಮಾಡಿಬಿಟ್ಟು ಇಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಟೈಪ್ ಮಾಡ್ತೀನಿ. ಟ್ರೇಡಿಂಗ್ ವ್ಯೂ. ಟ್ರೇಡಿಂಗ್ ವ್ಯೂ ಚಾರ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ ಈ ತರ ಒಂದು ಸಿಂಬಲ್ ಬರುತ್ತೆ, ಟ್ರೇಡಿಂಗ್ ವ್ಯೂ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಾವು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ವಿ, ಇದರ ಓಪನ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇರುತ್ತೆ ನೋಡಿ, ಇಲ್ಲಿ ಸರ್ಚ್ ಬಾರ್ ಇರುತ್ತೆ. ಈ ಸರ್ಚ್ ಬಾರ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋ ಯಾವ ಕಂಪನಿ ಬಗ್ಗೆ ಅನಲೈಸ್ ಮಾಡ್ಬೇಕಂತ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಲೆಟ್ಸ್ ನಾನು ಇವಾಗ ಬಜಾಜ್ ಫಿನಾನ್ಸ್ ಓಪನ್ ಮಾಡ್ತೀನಿ. ಬಜಾಜ್ ಫಿನಾನ್ಸ್. ಬಜಾಜ್ ಫಿನಾನ್ಸ್ ಅಂತ ಬಂತು. ಬಜಾಜ್ ಫಿನಾನ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಇಂದ ಇವಾಗವರೆಗೂ ಇದು ಸ್ಟಾಕ್ ಮಾರ್ಕೆಟ್ ಯಾವಾಗ ಬಂದಿದೆ, ಅಲ್ಲಿಂದ ಪ್ರೈಸ್ ಯಾವ ತರ ಮೂವ್ ಆಗಿದೆ ಅಂತ ತೋರಿಸುತ್ತೆ ನೋಡಿ. ಇಲ್ಲಿ ನಿಮ್ಗೆ ಈ ಕಡೆ ರೈಟ್ ಸೈಡ್ ಪ್ರೈಸ್ ಸ್ಕೇಲ್ ಇರುತ್ತೆ. ನೋಡಿ ರೈಟ್ ಸೈಡ್ ನಿಮ್ಗೆ ಪ್ರೈಸ್ ಸ್ಕೇಲ್ ಇರುತ್ತೆ. ಸೊ ಈ ಬಜಾಜ್ ಫಿನಾನ್ಸ್ ರೈಟ್ ಸೈಡ್ ನಮ್ಗೆ ಪ್ರೈಸ್ ಸ್ಕೇಲ್ ಇರುತ್ತೆ ನೋಡಿ. ಸೊ ಇದು ಪ್ರೈಸ್ ಸ್ಕೇಲ್. ಪ್ರೈಸ್ ಸ್ಕೇಲ್ ಇರುತ್ತೆ 0 ಇಂದ ಇನ್ಫಿನಿಟಿ ವರೆಗೂ ಇರುತ್ತೆ. ಸೊ ಸ್ಟಾರ್ಟಿಂಗ್ ಇಂದ ಇವಾಗವರೆಗೂ ಈ ಪ್ರೈಸ್ ಅನ್ನೋದು ಯಾವ ತರ ಮೂವ್ ಆಗಿದೆ ಅಂತ ನೋಡೋಣ. ನೋಡಿ ಮೇಲೆ ಹೋಗಿರುತ್ತೆ, ಕೆಳಗೆ ಬಿದ್ದಿರುತ್ತೆ, ಮೇಲೆ ಹೋಗಿರುತ್ತೆ, ಕೆಳಗೆ ಬಿದ್ದಿರುತ್ತೆ, ಈ ರೀತಿ. ಸೊ ಇದು ಸ್ಟಾಕ್ ಮಾರ್ಕೆಟ್ಗೆ ಯಾವಾಗ ಬಂದಿದೆ ಅಂತಂದ್ರೆ 1995 ಅಲ್ಲಿ ಬಂದಿದೆ. 1995 ಅಲ್ಲಿ ಬಂದಿದೆ. 1995 ಸಮ್ವೇರ್ ಅರೌಂಡ್ ಫೆಬ್ರವರಿ 1995 ಫೆಬ್ರವರಿಯಿಂದ ಬಂದಿದೆ.
ಸೊ ಅಲ್ಲಿಂದ ಪ್ರೈಸ್ ಅನ್ನೋದು ಯಾವ ತರ ಮೂವ್ ಆಗಿದೆ ನೋಡಿ, ಯಾವ ಟೈಮಲ್ಲಿ ಜಾಸ್ತಿ ಮೇಲೆ ಹೋಗಿದೆ, ಯಾವ ಟೈಮಲ್ಲಿ ಬಿದ್ದಿದೆ, ಎಷ್ಟು ಮೂವ್ ಆಗಿದೆ, ಎಷ್ಟು ಬಿದ್ದಿದೆ, ಇದೆಲ್ಲ ನಾವು ಅನಲೈಸ್ ಮಾಡ್ಬೋದು. ರೈಟ್, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಈಗ ಏಷ್ಯಾ ಕಪ್ ಅಥವಾ ವರ್ಲ್ಡ್ ಕಪ್ಗೆ ನಾವು ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಮಾಡ್ತೀವಿ. ಯಾವ ತರ ಸೆಲೆಕ್ಟ್ ಮಾಡ್ತೀರಿ ಇಲ್ಲಿ? ಸೊ ಪ್ರೀವಿಯಸ್ಲಿ ಆ ಪರ್ಟಿಕ್ಯುಲರ್ ಪ್ಲೇಯರ್ ಯಾವ ತರ ಆಡಿದ್ದಾರೆ, ಎಷ್ಟು ಸ್ಕೋರ್ ಮಾಡಿದ್ದಾರೆ, ಯಾವ ಫಾರ್ಮಾಟ್ ಅಲ್ಲಿ ಆಡಿದ್ದಾರೆ ಅಂತ ಎಲ್ಲ ಚೆಕ್ ಮಾಡ್ತೀವಲ್ವಾ. ಅದೇ ರೀತಿ ಒಂದು ಸ್ಟಾಕ್ ಎಷ್ಟು ಮೂವ್ ಆಗಿದೆ, ಯಾವಾಗ ಮೂವ್ ಆಗಿದೆ, ಯಾವಾಗ ಬಿದ್ದಿದೆ, ಎಷ್ಟು ಬಿದ್ದಿದೆ ಎಲ್ಲ ನಾವು ಚೆಕ್ ಮಾಡ್ಬೋದು. ನೋಡಿ, ಈ ಟೈಮಲ್ಲಿ 2017 ಅಲ್ಲಿ ಬಿದ್ದಿತ್ತು, ಮತ್ತೆ ಮೇಲೆ ಹೋಯ್ತು, ಮತ್ತೆ 2019 2020 ಅಲ್ಲಿ ಬಿದ್ದಿತ್ತು. ಪ್ಯಾಂಡಮಿಕ್ ಟೈಮಲ್ಲಿ ಎಷ್ಟು ಬಿದ್ದಿದೆ, ಎಲ್ಲಿವರೆಗೂ ಬಂದಿತ್ತು? 200 rupees ವರೆಗೂ ಬಂದಿತ್ತು. ಮತ್ತೆ ಮೇಲೆ ಎಲ್ಲಿವರೆಗೂ ಹೋಯ್ತು ಹೈಯೆಸ್ಟ್ ರೀಸೆಂಟ್ ಆಗಿ ಅಂತಂದ್ರೆ ಇಲ್ಲಿ 1222 ಹತ್ರ ಇದೆ ಸದ್ಯಕ್ಕೆ. ಈ ರೀತಿ ಒಂದು ಸ್ಟಾಕ್ ಪ್ರೈಸ್ ಎಷ್ಟು ಮೂವ್ ಆಗಿದೆ, ಯಾವ ಟೈಮಲ್ಲಿ ಜಾಸ್ತಿ ಮೂವ್ ಆಗಿದೆ, ಯಾವ ಟೈಮಲ್ಲಿ ಬಿದ್ದಿದೆ ಅಂತ ನಾವು ಈ ವೆಬ್ಸೈಟ್ ನ ಯೂಸ್ ಮಾಡಿ ಚೆಕ್ ಮಾಡ್ಬೋದು. ಅಂಡ್ ಇಲ್ಲಿ ನಿಮ್ಗೆ ಟೈಮ್ ಫ್ರೇಮ್ ಇರುತ್ತೆ. ನಿಮ್ಗೆ ಫಸ್ಟ್ ಡಿ ಅಂತ ಇರುತ್ತೆ ಇಲ್ಲಿ. ಸೊ ಆ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ತುಂಬಾ ಆಪ್ಷನ್ಸ್ ಬರ್ತವೆ. 1 minute, 5 minutes, 1 hour, 2 hours, 4 hours, 1 day, 1 week, 1 month ಈ ತರ ಬರುತ್ತೆ. ನಾವು ಜನರಲಿ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಡೈಲಿ ಟೈಮ್ ಫ್ರೇಮ್ ಯೂಸ್ ಮಾಡ್ತೀವಿ. ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಡೈಲಿ ಟೈಮ್ ಫ್ರೇಮ್ ಯೂಸ್ ಮಾಡ್ತೀವಿ. ಸೊ ಏನು ಡೈಲಿ ಟೈಮ್ ಫ್ರೇಮ್ ಅಂತಂದ್ರೆ ಡಿ ಮೇಲೆ ಕ್ಲಿಕ್ ಮಾಡ್ತೀನಿ. ಈಚ್ ಡೇಗೆ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಸೊ ಅದೇ ವೀಕ್ಲಿ ಸೆಲೆಕ್ಟ್ ಮಾಡಿದ್ರೆ, ಡಬ್ಲ್ಯೂ ಸೆಲೆಕ್ಟ್ ಮಾಡಿದ್ರೆ ಒಂದು ವೀಕ್ಗೆ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಪ್ರೆಸೆಂಟ್ ನಾನು ಡೈಲಿ ಟೈಮ್ ಫ್ರೇಮ್ ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಕರ್ಸರ್ ಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಡೇಟ್ ಚೇಂಜ್ ಆಗ್ತಾ ಇರುತ್ತೆ. ಈಚ್ ಡೇಗೆ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ ಯಾವಾಗ, ಫಸ್ಟ್ ಇದನ್ನ ಜೂಮ್ ಮಾಡ್ಕೋಬೇಕಂತಂದ್ರೆ ನೋಡಿ, ಕೆಳಗಡೆ ನಮ್ಗೆ ಡೇಟ್ ಇರುತ್ತೆ, ಡೇಟ್, ಮಂತ್, ಇಯರ್ ಇರುತ್ತೆ. ಆ ಡೇಟ್ ಮೇಲೆ ಈ ತರ ಮೂವ್ ಮಾಡಿದ್ರೆ ಈ ತರ ಹಾರಿಜಾಂಟಲ್ಲಿ ನಮ್ಗೆ ಜೂಮ್ ಇನ್ ಜೂಮ್ ಔಟ್ ಆಗುತ್ತೆ ಈ ರೀತಿ. ಅದೇ ರೀತಿ ವರ್ಟಿಕಲ್ಲಿ ಆಗ್ಬೇಕಂತಂದ್ರೆ ಇಲ್ಲಿ ಪ್ರೈಸ್ ಸ್ಕೇಲ್ ಇದೆ ಅಲ್ವಾ, ಈ ಪ್ರೈಸ್ ಸ್ಕೇಲ್ ಮೇಲೆ ನಾವು ಈ ತರ ಮೂವ್ ಮಾಡಿದ್ರೆ ಕ್ಯಾಂಡಲ್ ಅನ್ನೋದು ನಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ. ಈ ತರ ನಾವು ಮೂವ್ ಮಾಡ್ಕೋಬಹುದು, ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೆಂಗಂತ ತೋರಿಸ್ತಾ ಇದೀನಿ. ರೈಟ್, ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಕರ್ಸರ್ ಮೂವ್ ಮಾಡ್ತಿದ್ದೀನಿ, ಕೆಳಗಡೆ ಡೇಟ್ ಚೇಂಜ್ ಆಗ್ತಾ ಇರುತ್ತೆ. ನಮ್ಗೆ ಮಂಡೇ ಟು ಫ್ರೈಡೆ ಇರುತ್ತೆ. ಈಚ್ ಡೇಟ್ ಆ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇರುತ್ತೆ. ನಮ್ಗೆ ಯಾವ ಕ್ಯಾಂಡಲ್ ಬೇಕಾದ್ರೆ ಆ ಕ್ಯಾಂಡಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದ್ರ ಡೇಟಾ ನೋಡ್ಬೋದು. ರೈಟ್, ಇದು ಟೈಮ್ ಫ್ರೇಮ್ ಬಗ್ಗೆ. ಜನರಲ್ ನಾವು ಸ್ವಿಂಗ್ ಟ್ರೇಡಿಂಗ್ಗೆ ಡೈಲಿ ಟೈಮ್ ಫ್ರೇಮ್ ಯೂಸ್ ಮಾಡ್ತೀವಿ. ಇಂಟ್ರಾಡೇ ಮಾಡೋರು 5 minutes ಇಲ್ಲಾಂದ್ರೆ 15 minutes ಟೈಮ್ ಫ್ರೇಮ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ ಬರೋರು, ಬಿಗಿನರ್ಸ್ ಆದ್ರೆ ಫಸ್ಟ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಅನಲೈಸ್ ಮಾಡೋದು ಕಲಿಯಿರಿ. ನೆಕ್ಸ್ಟ್ ಬಂದು ಈಗ ಚಾರ್ಟ್ಗೆ ಲೆಫ್ಟ್ ಸೈಡ್ ಇರೋದು ಇದೆಲ್ಲ ಏನಂತ ಹೇಳ್ತೀವಿ ಅಂದ್ರೆ ಟೂಲ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಇರೋದೆಲ್ಲ ಟೂಲ್ಸ್. ಇದರಲ್ಲಿ ಸ್ಕೇಲ್ ಅಂತ ಒಂದು ಇರುತ್ತೆ ನೋಡಿ, ಸ್ಕೇಲ್ ತರ ಒಂದು ಸಿಂಬಲ್ ಇರುತ್ತೆ. ಸೊ ಈ ಸ್ಕೇಲ್ ಅನ್ನೋದು ಮೇಜರ್ ನಾವು ಯೂಸ್ ಮಾಡ್ತೀವಿ. ಈ ಸ್ಕೇಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ರೀಸೆಂಟ್ ಆಗಿ ಬಿದ್ದಿದಲ್ವಾ ಪ್ರೈಸ್ ಅನ್ನೋದು, ಇಲ್ಲಿಂದ ಇಲ್ಲಿವರೆಗೂ ಬಿದ್ದಿತ್ತು, ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಮೇಲೆ ಹೋಯ್ತು. ಲಾಸ್ಟ್ ಒಂದು 3-4 months ಅಲ್ಲಿ ಎಷ್ಟು ಮೂವ್ ಆಗಿದೆ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಮೂವ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಈ ಪ್ರೈಸ್ ಸ್ಕೇಲ್ ನ ಮೆಜರ್ ಸ್ಕೇಲ್ ನ ಯೂಸ್ ಮಾಡ್ತೀವಿ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಫಸ್ಟ್ ಸ್ಕೇಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿಂದ ಬೇಕು, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಮೂವ್ ಆಗಿದೆ ಅಂತ ಅದ್ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಮೂವ್ ಮಾಡಿದ್ದೀನಿ. ಇಲ್ಲಿವರೆಗೂ ನೋಡಿ ಕರೆಂಟ್ ಪ್ರೈಸ್ ಇಲ್ಲಿವರೆಗೂ ಮೂವ್ ಮಾಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಮೂವ್ ಆಗಿದೆ, 166 rupees ಮೂವ್ ಆಗಿದೆ. ಅದನ್ನ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ 19.47% ಮೂವ್ ಆಗಿದೆ. ಇಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ 19% ಮೂವ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಡಿ ಅಂತ ಇರುತ್ತೆ, 43 days ಅಂತ. ನೆಕ್ಸ್ಟ್ 29 bars ಅಂತ ಇರುತ್ತೆ, ಅಂದ್ರೆ 29 ಕ್ಯಾಂಡಲ್ಸ್. 29 ಕ್ಯಾಂಡಲ್ಸ್ಗೆ 19% ಮೂವ್ ಆಗಿದೆ. ಸೊ ಈ ರೀತಿ ನಾವು ಒಂದು ಪ್ರೈಸ್ ಎಷ್ಟು ಮೂವ್ ಆಗಿದೆ, ಎಷ್ಟು ಬಿದ್ದಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿವರೆಗೂ ಬಿದ್ದಿದೆ. ಇಲ್ಲಿ ಎಷ್ಟಿತ್ತು ಪ್ರೈಸು? ಅರೌಂಡ್ 770 ಇತ್ತು. ರೈಟ್, ಇಲ್ಲಿವರೆಗೂ ಬಿದ್ದಿದೆ. ಎಷ್ಟು? 647 ವರೆಗೂ ಬಿದ್ದಿದೆ. ಎಷ್ಟು ಪರ್ಸೆಂಟೇಜ್ ಬಿದ್ದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೇನ್ ಏನ್ ಮಾಡ್ತೀವಿ, ಇಲ್ಲಿ ಮೆಜರ್ ಸ್ಕೇಲ್ ಮೇಲೆ ಕ್ಲಿಕ್ ಮಾಡ್ತೀವಿ. ಎಲ್ಲಿಂದ ಬೇಕಾದ್ರೆ ಅಲ್ಲಿಂದ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಕ್ಲಿಕ್ ಮಾಡೋದು, ನೆಕ್ಸ್ಟ್ ಕೆಳಗಡೆ ಡ್ರ್ಯಾಗ್ ಮಾಡೋದು, ಎಲ್ಲಿವರೆಗೂ ಬೇಕಾದ್ರೆ ಅಲ್ಲಿವರೆಗೂ ಚೆಕ್ ಮಾಡಿ. ಇಲ್ಲಿ 132 rupees ಬಿದ್ದಿದೆ.
ಎಷ್ಟು ಪರ್ಸೆಂಟೇಜ್? 17% ಬಿದ್ದಿದೆ. ಅಂದ್ರೆ ನೀವು ಇಲ್ಲಿ ಏನಾದ್ರೂ ಒಂದು 1 lakh ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಈ ಸ್ಟಾಕ್ ಮೇಲೆ ಇಲ್ಲಿ ಬಂದಾಗ ನಿಮಗೆ 17% ಲಾಸ್ ಇರೋದು, ಅಂದ್ರೆ 17,000 rupees ಲಾಸ್ ಇರೋದು. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಜನರಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಇನ್ ಕೇಸ್ ಮೇಲೆ ಹೋದ್ರೆ ಎಷ್ಟವರೆಗೂ ಹೋಗ್ಬೋದು, ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ಏನಂತಂದ್ರೆ, ಈ ಬಜಾಜ್ ಫಿನಾನ್ಸ್ ಸ್ಟಾಕ್ ಲಾಸ್ಟ್ ಒಂದು 5 years ಇಂದ ಎಷ್ಟು ಪರ್ಸೆಂಟೇಜ್ ಮೂವ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ತಿಳ್ಕೊಳ್ಳಿ. ಅದಕ್ಕೆ ಚಾರ್ಟ್ ಚಿಕ್ಕದಾಗಿರ್ಬೇಕು. ನಾನು ವೀಕಲ್ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಲಾಸ್ಟ್ 5 years ಅಂತಂದ್ರೆ ಲೆಟ್ಸ್ 2021 ಇಂದ ನೋಡೋಣ. 2021 ಇಲ್ಲಿ ಇರುತ್ತೆ ನೋಡಿ ಡೇಟ್. 2021 ಇಂದ ನೋಡೋಣ. 2021 ಇಂದ 2025 ವರೆಗೆ ಎಷ್ಟು ಮೂವ್ ಆಗಿದೆ ಅಂತ ನೋಡೋಣ. ಮೇಜರ್ ಸ್ಕೇಲ್ ಕ್ಲಿಕ್ ಮಾಡ್ತೀನಿ. 2020 ಅಕ್ಟೋಬರ್. 2020 ಅಕ್ಟೋಬರ್ ಇಂದ 2025 ಸೆಪ್ಟೆಂಬರ್ ವರೆಗೂ ನೋಡಿದ್ರೆ ಎಷ್ಟು ಪರ್ಸೆಂಟೇಜ್ ಮೂವ್ ಆಗಿದೆ? 226% ಮೂವ್ ಆಗಿದೆ. ನನಗೆ ಲಾಸ್ಟ್ ಒಂದು 5 years ಅಲ್ಲಿ ಇನ್ನೊಂದು ಸ್ಟಾಕ್ ನೋಡ್ಬೇಕು. ಲೆಟ್ಸ್ ಇದರಲ್ಲಿ ಎಟರ್ನಲ್ ನೋಡೋಣ. ಜೊಮ್ಯಾಟೊ ನಾವೆಲ್ಲ ತಿಂತೀವಲ್ವಾ ಆರ್ಡರ್ ಮಾಡ್ಕೊಂಡು. ಸೊ ಜೊಮ್ಯಾಟೊ ಸ್ಟಾಕ್ ನ ಎಟರ್ನಲ್ ಅಂತ ಇಟ್ಟಿದ್ದಾರೆ. ಸೊ ಜೊಮ್ಯಾಟೊ ಸ್ಟಾಕ್ ಲಾಸ್ಟ್ ಒಂದು 5 years ಇಂದ ಯಾವ ತರ ಮೂವ್ ಆಗಿದೆ ಅಂತ ನೋಡೋಣ. ಜೊಮ್ಯಾಟೊ ನಾನು ಏನ್ ಮಾಡ್ತೀನಿ, ಇದರಲ್ಲಿ ಬೇಕಾದ್ರೆ ಹೀಟ್ ಮ್ಯಾಪ್ ಅಲ್ಲಿ ಎಟರ್ನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಡೈರೆಕ್ಟ್ ಆಗ ಟ್ರೇಡಿಂಗ್ ಮೇಲೆ ಓಪನ್ ಆಗುತ್ತೆ. ಲಾಸ್ಟ್ ಒಂದು 5 years ನೋಡೋಣ. ಲಾಸ್ಟ್ 5 years ಇಂದ ಎಷ್ಟು ಪರ್ಸೆಂಟೇಜ್ ಮೇಲೆ ಹೋಗಿದೆ ಅಂತ ಅಂತಂದ್ರೆ 5 years ಬ್ಯಾಕ್ ಇರ್ಲಿಲ್ಲ ಆಕ್ಚುಲಿ. 2023 ನೋಡೋಣ. ಸೊ ನಾನು ಇಲ್ಲಿ 48 rupees ಬೈ ಮಾಡಿದ್ದೆ ಈ ಸ್ಟಾಕ್ ನ. ಸೊ ಇಲ್ಲಿಂದ ಲಾಸ್ಟ್ ಒಂದು 3 years ಎಷ್ಟು ಪರ್ಸೆಂಟೇಜ್ ಮೂವ್ ಆಗಿದೆ ಅಂತ ನೋಡೋಣ. ಸೊ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ನೋಡಿ ಎಷ್ಟು ಪರ್ಸೆಂಟೇಜ್? 570% ಮೂವ್ ಆಗಿದೆ. ಸೊ ಜನರಲಿ ಎಲ್ಲರೂ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ಶೇರ್ ಪ್ರೈಸ್ ಕಡಿಮೆ ಇರೋದು ಬೈ ಮಾಡ್ಬೇಕು, ಶೇರ್ ಪ್ರೈಸ್ ಹೈ ಇರೋದು ಬೈ ಮಾಡಬಾರ್ದು ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಅದೇನು ಮ್ಯಾಟರ್ ಆಗಲ್ಲ. ನಾವು ಎಷ್ಟು ದುಡ್ಡು ಹಾಕಿದ್ವಿ, ಎಷ್ಟು ದುಡ್ಡು ಬರುತ್ತೆ ಅಂತ ಅದೇ ಮ್ಯಾಟರ್ ಆಗುತ್ತೆ. ಲೆಟ್ಸ್ ನಾವು ಅಲ್ಲಿ ಏನಾದ್ರು 1 lakh ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ 2022 ಅಲ್ಲಿ, ಸೊ 570% ಅಂದ್ರೆ 5,70,000 ಆಗಿರೋದು ಪ್ರಾಫಿಟ್. 5 times ಮೂವ್ ಆಗಿದೆ ಅಂತ. ಸೊ ಈ ಸ್ಕೇಲ್ ನ ಯೂಸ್ ಮಾಡಿ ನಾವು ಪರ್ಸೆಂಟೇಜ್ ನ ಕಂಡುಹಿಡಬಹುದು. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ, ಇಲ್ಲಿ ಗೋ ಟು ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಗೋ ಟು ಆಪ್ಷನ್ ಅಂತ ಒಂದಿರುತ್ತೆ. ಸೊ ಈ ಗೋ ಟು ಆಪ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಡೇಟ್ದು ನಾನು ಚಾರ್ಟ್ ನೋಡ್ಬೇಕಂತಂದ್ರೆ ಅದಕ್ಕೆ ಯೂಸ್ ಮಾಡ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್ ನನಗೆ ಏನ್ ಬೇಕಂದ್ರೆ, ಗೋ ಟು ಕ್ಲಿಕ್ ಮಾಡ್ತೀನಿ, ಡೇಟ್ ಎಂಟರ್ ಮಾಡ್ತೀನಿ. ಯಾವ ಡೇಟ್ ಬೇಕು ನನಗೆ, ಯಾವ ಡೇಟ್ ಬೇಕು? ಲೆಟ್ಸ್ 2023 ನನಗೆ ಡೇಟ್ ಚಾರ್ಟ್ ಬೇಕು. 2023 ಸೆಪ್ಟೆಂಬರ್ 25th ಇಲ್ಲಿ ಡೇಟ್ ಎಂಟರ್ ಮಾಡಿ ಗೋ ಟು ಕ್ಲಿಕ್ ಮಾಡ್ತೀನಿ. ನಾನು ನೋಡಿ ಡೇಟ್ ಬಂದಿದೆ ಸೆಪ್ಟೆಂಬರ್ 25th. ಸೆಪ್ಟೆಂಬರ್ 25th ಡೇಟ್ ಬಂದಿದೆ. ಈ ರೀತಿ ನಾವು ಈ ಗೋ ಟು ಆಪ್ಷನ್ ಯೂಸ್ ಮಾಡಿ ಪರ್ಟಿಕ್ಯುಲರ್ ಡೇಟ್ ಚಾರ್ಟ್ ನೋಡಬಹುದು ನಾವು. ರೈಟ್. ನೆಕ್ಸ್ಟ್ ಇಂಡಿಕೇಟರ್ಸ್. ಇಂಡಿಕೇಟರ್ಸ್ ಅಲ್ಲಿ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಇಂಡಿಕೇಟರ್ಸ್ ಅಂತ ಕಾಣಿಸ್ತಾ ಇರುತ್ತೆ. ಆ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಮೇಜರ್ಲಿ ಯೂಸ್ ಮಾಡೋ ಇಂಡಿಕೇಟರ್ ಬಂದು RSI ಇರುತ್ತೆ. ಈ ತರ ಓಪನ್ ಆಗುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ, ಯಾವ ಇಂಡಿಕೇಟರ್ ಬೇಕಾದ್ರೆ ಆ ಇಂಡಿಕೇಟರ್ ನಾವು ಸರ್ಚ್ ಮಾಡಬಹುದು. ಲೆಟ್ಸ್ ನನಗೆ RSI ಬೇಕು. RSI ಅಂತ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಹೇಳ್ತೀವಿ. ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ನಾನು ಈ ಇಂಡಿಕೇಟರ್ ನ ಚಾರ್ಟ್ ಮೇಲೆ ಅಪ್ಲೈ ಮಾಡ್ಬೇಕಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿ ಕ್ಲೋಸ್ ಮಾಡ್ತೀನಿ. ಇದನ್ನ ಇಲ್ಲಿ ಕ್ಲೋಸ್ ಅಂತ ಆಪ್ಷನ್ ಇರುತ್ತೆ. ಕ್ಲೋಸ್ ಮಾಡಿದ್ರೆ ನಿಮ್ಗೆ ಈ ಇಂಡಿಕೇಟರ್ ಬಂದಿದೆ. ಸೊ ಇಂಡಿಕೇಟರ್ ಯಾವ ತರ ಅಪ್ಲೈ ಮಾಡ್ಕೋಬೇಕಂತಂದ್ರೆ, ಇಲ್ಲಿ ಮೇಲೆ ಇಂಡಿಕೇಟರ್ಸ್ ಅಂತ ಆಪ್ಷನ್ ಇರುತ್ತೆ. ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಗೆ ಯಾವ ಇಂಡಿಕೇಟರ್ ಬೇಕಾದ್ರೆ ಆ ಇಂಡಿಕೇಟರ್ ನ ನಾವು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ತೀವಿ ಇಲ್ಲಿ. ರೈಟ್. ನೆಕ್ಸ್ಟ್ ಒಂದು ಲೈನ್ ಆಗ್ಬೇಕು ಅಂದ್ರೆ ರೆಫರೆನ್ಸ್ ಗೋಸ್ಕರ ನಾವೇನಂದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಒಂದು ಲೈನ್ ಇರುತ್ತೆ. ಸೊ ಲೈನ್ಸ್ ಹೆಂಗ್ ಆಗ್ಬೇಕಂತಂದ್ರೆ, ಲೆಟ್ಸ್ ನನ್ಗೆ ಇಲ್ಲಿ ಒಂದು ಲೈನ್ ಆಗ್ಬೇಕಂತ ಇದೆ. ಯಾಕಂದ್ರೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಪ್ರೈಸ್ ಬಿದ್ದಿದೆ ಈ ಜೋನ್ ಇಂದ. ಸೊ ಇಲ್ಲಿ ಒಂದು ಲೈನ್ ಆಗ್ಬೇಕು. ನೆಕ್ಸ್ಟ್ ಇದು ಒಂದು ಸಪೋರ್ಟ್ ತರ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಒಂದು ಲೈನ್ ಆಗ್ಬೇಕಂತಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ನಿಮ್ಗೆ ಒಂದು ಲೈನ್ ಇರುತ್ತೆ ನೋಡಿ.
ಇಲ್ಲಿ ಒಂದು ಲೈನ್ ಇರುತ್ತೆ. ಇದಕ್ಕೆ ರೈಟ್ ಸೈಡ್ ಈ ತರ ಕ್ಲಿಕ್ ಮಾಡಿದ್ರೆ ಈ ತರ ಆಪ್ಷನ್ಸ್ ಬರ್ತವೆ. ಇದರಲ್ಲಿ ಹಾರಿಜಾಂಟಲ್ ಲೈನ್ ಕ್ಲಿಕ್ ಮಾಡಬೇಕು. ಹಾರಿಜಾಂಟಲ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಸೊ ನಮ್ಗೆ ಈ ಲೈನ್ ಎಲ್ಲಿ ಆಗ್ಬೇಕಂತಂದ್ರೆ ಅಲ್ಲಿ ಹಾಕ್ಬೋದು ನಾವು. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಆಗ್ಬೇಕು ಈ ಲೈನ್ ನ, ಇಲ್ಲ ಕರ್ಸರ್ ಪ್ಲೇಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಒಂದು ಲೈನ್ ಬಂದ್ಬಿಡುತ್ತೆ. ಸೊ ಪ್ರೀವಿಯಸ್ಲಿ ಇದನ್ನ ನಾವು ಏನಂತ ಹೇಳಿದ್ವಿ, ರೆಸಿಸ್ಟೆನ್ಸ್ ಅಂತ ಹೇಳಿದ್ವಿ. ಇದು ಬ್ರೇಕ್ಔಟ್ ಆಗಿದೆ, ಮತ್ತೆ ಇನ್ ಕೇಸ್ ಈ ರೇಂಜ್ ಬಂದ್ರೆ ಇದು ಸಪೋರ್ಟ್ ಆಗುತ್ತೆ, ಮೇಲೆ ಹೋಗ್ಬೋದು ಅಂತ ಒನ್ ಆಫ್ ದಿ ಪ್ರಿಡಿಕ್ಷನ್. ಸೊ ಇದನ್ನ ಏನಂತ ಹೇಳ್ಬೋದು, ಸಪೋರ್ಟ್. ಸೊ ಇಲ್ಲಿದ್ದಾಗ ಪ್ರೈಸ್ ಇಲ್ಲಿದ್ದಾಗ ಮೇಲೆ ಹೋಯ್ತು, ಇಲ್ಲಿಂದ 3 ಟೈಮ್ಸ್ ರಿಜೆಕ್ಟ್ ಆಗಿ ಕೆಳಗಡೆ ಬಂತು. ಸೊ ಈ ಜೋನ್ ಏನಂತ ಹೇಳ್ತೀವಿ, ರೆಸಿಸ್ಟೆನ್ಸ್. ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ ನಮಗೆ ಪ್ರೈಸ್ ಆಕ್ಷನ್ ಅಲ್ಲಿ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನೋದು. ಸೊ ಪ್ರೀವಿಯಸ್ಲಿ ರೆಸಿಸ್ಟೆನ್ಸ್ ಇರೋದು ಇವಾಗ ಬ್ರೇಕ್ಔಟ್ ಆಗಿ ಕೆಳಗಡೆ ಬಂದಾಗ ಇಲ್ಲಿ ಸಪೋರ್ಟ್ ತರ ವರ್ಕ್ ಆಗುತ್ತೆ. ಸೊ ನಾವು ಇದಕ್ಕೆ ಲೈನ್ ಹಾಕೋಬೇಕಂದ್ರೆ ಈ ತರ ಕ್ಲಿಕ್ ಮಾಡ್ಕೊಂಡು ಲೈನ್ ಹಾಕ್ತೀವಿ. ಇನ್ನೊಂದು ಏನಂದ್ರೆ ಬೇಕಂದ್ರೆ, ಇಲ್ಲಾಂದ್ರೆ ಈ ತರನು ಹಾಕ್ಬೋದು. ಲೆಟ್ಸ್ ಸೇ ಇಲ್ಲಿ ಒಂದು ಲೈನ್ ಹಾಕ್ಬೇಕು, ಈ ರೇಂಜ್ ಅಲ್ಲಿ ಒಂದು ಲೈನ್ ಹಾಕ್ಬೇಕಂತಂದ್ರೆ ಏನ್ ಮಾಡ್ತೀವಿ, ಇಲ್ಲಿ ಲಾಂಗ್ ಪ್ರೆಸ್ ಕ್ಲಿಕ್ ಮಾಡ್ತೀವಿ. ಇಲ್ಲಾಂದ್ರೆ ನೀವು ಕರ್ಸರ್ ಮೂವ್ ಮಾಡ್ತೀವಿ ಅಂತಂದ್ರೆ ಡಾಟೆಡ್ ಲೈನ್ ಇರುತ್ತೆ, ಇಲ್ಲಿ ಪ್ಲಸ್ ಅಂತ ಒಂದು ಸಿಂಬಲ್ ಇರುತ್ತೆ. ಆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡ್ರಾ ಹಾರಿಜಾಂಟಲ್ ಲೈನ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೈನ್ ಬಂದ್ಬಿಡುತ್ತೆ ಹಿಂಗೆ. ಸೊ ನಾವು ಜನರಲಿ ಈ ಲೈನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಸಪೋರ್ಟ್ ರೆಸಿಸ್ಟೆನ್ಸ್ ಗೆ ನಮ್ಮ ರೆಫರೆನ್ಸ್ ಗೋಸ್ಕರ ಯೂಸ್ ಮಾಡ್ತೀವಿ. ಸೊ ಇಲ್ಲಿಂದ ಬಿದ್ದಿರೋದು ಈ ಪ್ರೈಸ್ ರೇಂಜ್ ಇಂದ ಮೇಲೆ ಹೋಯ್ತು, ಮತ್ತೆ ಅಲ್ಲಿಗೆ ಈ ಲೈನ್ ಏನಾದ್ರು ಬಂದ್ರೆ ಮೇಲೆ ಹೋಗುವಂತ ಒನ್ ಆಫ್ ದಿ ಪ್ರಿಡಿಕ್ಷನ್ಸ್. ಸೊ ನಾವು ವಾಚ್ ಲಿಸ್ಟ್ ಆಡ್ ಮಾಡ್ಕೊಂಡು ನಮ್ಗೆ ಕನ್ಫರ್ಮೇಶನ್ ಸಿಕ್ಕರೆ ಬೈ ಮಾಡ್ತೀವಿ. ನೆಕ್ಸ್ಟ್ ಇದೆಲ್ಲ ಅಪ್ಲೈ ಮಾಡಿದ್ವಿ, ಏನೋ ಈ ಟೂಲ್ಸ್ ಇಂಡಿಕೇಟರ್ಸ್ ಎಲ್ಲ ಅಪ್ಲೈ ಮಾಡಿದ್ವಿ. ಇದನ್ನ ಎಲ್ಲ ತೆಗಿಬೇಕಂತಂದ್ರೆ ಇಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಡಿಲೀಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಈ ಸ್ಕೇಲು ಎಲ್ಲ ಇರುತ್ತಲ್ವಾ, ಲಾಸ್ಟ್ ಗೆ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ. ಆ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಇಂಡಿಕೇಟರ್ಸ್ ಅಂತ ಬರುತ್ತೆ. ಡ್ರಾಯಿಂಗ್ಸ್ ಅಂದ್ರೆ ಲೈನ್ ಆಗ್ತಿರಲ್ಲ, ಅದನ್ನ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಂಡಿಕೇಟರ್ಸ್ ಅಂದ್ರೆ ಈ ತರ ಇಂಡಿಕೇಟರ್ಸ್ ಅಪ್ಲೈ ಮಾಡಿರ್ತೀವಿ, ಅದನ್ನ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಸೊ ಎರಡು ರಿಮೂವ್ ಮಾಡ್ಬೇಕಂತಂದ್ರೆ ಕ್ಲಿಕ್ ಮಾಡಿದ್ರೆ ಎರಡು ರಿಮೂವ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಡಿಕೇಟರ್ ಇದೆ, ಅದು EMA ಅಂತ. ಸೊ ಇದು ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡೋದು, EMA ಅಂತ ಟೈಪ್ ಮಾಡೋದು. EMA ಅಂತಂದ್ರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಅಂತ ಹೇಳ್ತೀವಿ. ಅದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ಸ್. EMA ಅಂತ ಟೈಪ್ ಮಾಡ್ತೀನಿ. ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತೆ. ಏನಂದ್ರೆ ಕೆಳಗಡೆ EMA 20, 50, 100, 200 ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗಿರುತ್ತೆ ನೋಡಿ. ಜನರಲ್ ನಿಮಗೆ 4 ಲೈನ್ಸ್ ಬರುತ್ತೆ, ಅದನ್ನ ನಾನು ಮತ್ತೆ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಇರುತ್ತೆ ನೋಡಿ EMA ಅಂತ ಕ್ಲಿಕ್ ಮಾಡಿದ್ರೆ EMA 20, 50, 100, 200 ಅಂತ ಇರುತ್ತೆ. ಇದರಲ್ಲಿ ಇದು ಸೆಟ್ಟಿಂಗ್ಸ್, ಈ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಅನ್ನೋದು, ಈ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ತರ ಆಪ್ಷನ್ಸ್ ಬರುತ್ತೆ. ಫಸ್ಟ್ ಪ್ಲಾಟ್, ಸೆಕೆಂಡ್ ಪ್ಲಾಟ್, ಥರ್ಡ್ ಪ್ಲಾಟ್, 4 ಪ್ಲಾಟ್ ಅಂತ ಇರುತ್ತೆ. ಫಸ್ಟ್ ಏನಂದ್ರೆ 20, 50, 100, 200 ಇಲ್ಲಿರೋ ವ್ಯಾಲ್ಯೂಸ್ ಇದು. ಸೊ ಇದ್ರ ಬಗ್ಗೆ ನಿಮ್ಗೆ ಇಂಡಿಯಾ ಕ್ಲಾಸಲ್ಲಿ ಹೇಳ್ತೀವಿ ನಾವು. ಸೊ ಇದ್ರಲ್ಲಿ ನಾವು 2 ಸೆಲೆಕ್ಟ್ ಮಾಡ್ಕೊಂತೀವಿ, ಓನ್ಲಿ 20, 50 ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು 2 ಅನ್ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಓಕೆ ಕ್ಲಿಕ್ ಮಾಡ್ತೀವಿ, ಈ ತರ ಬಂದ್ಬಿಡುತ್ತೆ. ಸೊ ಇದು ನಮ್ಗೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ಸ್. ನಮ್ಗೆ ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟರ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ರೀತಿ ನಾವು ಈ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ನ ಯೂಸ್ ಮಾಡಿ ಟೆಕ್ನಿಕಲ್ಲಿ ಅನಲೈಸ್ ಮಾಡಿ ಒಂದು ಡಿಸಿಷನ್ ತಗೊಂತೀವಿ. ಸೊ ನೀವು ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ಸ್, ಗೋಲ್ಡ್ ಸ್ಟೂಡೆಂಟ್ಸ್ ಯಾರಾದ್ರೂ ಈ ವಿಡಿಯೋ ನೋಡ್ತಿದಾರ, ಕಂಪಲ್ಸರಿ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ನಿಮ್ಗೆ ಸಾಟರ್ಡೆ ಕ್ಲಾಸ್ಗೆ ಈಸಿ ಇರುತ್ತೆ.